ಕಾಡಾನೆ ಹಾವಳಿ ನಿಲ್ತಾನೆ ಇಲ್ಲ. ಭೀಮಾ ಮತ್ತು ಕ್ಯಾಪ್ಟನ್ ಆನೆಗಳ ನಡುವೆ ಕಾದಾಟವೇ ನಡೆದು ಹೋಗಿದೆ. ಮದಗಜಗಳ ಗುದ್ದಾಟ ಅಂತ ಹೇಳ್ತೀವಲ್ಲ, ಆ ಥರ ಹೊಡೆದಾಡಿಕೊಂಡಿದ್ದಾವೆ ಎರಡೂ ಆನೆಗಳು. ಅದರಲ್ಲೂ ಈ ಭೀಮಾ ಭಾಳ ಹಾವಳಿ ಕೊಡ್ತಿದ್ದ. ಇನ್ನೊಂದು ಕ್ಯಾಪ್ಟನ್ ಆನೆ ಇದು. ಎರಡು ಕಿತ್ತಾಡ್ಕೊಂಡಿದ್ದಾವೆ. ಈ ಟೈಮ್ನಲ್ಲಿ ಕೋರೆಯನ್ನು ಮುರುಕೊಂಡ್ಬಿಟ್ಟಿದ್ದಾನೆ ಕಾಡಾನೆ ಭೀಮಾ. ಬೆಳಗ್ಗೆ ಮದವೇರಿ ವಾಸದ ಮನೆ ಬಳಿ ಬಂದು ಭೀಮಾ ಅಟ್ಟಹಾಸವನ್ನು ಮೆರೆದಿದ್ದಾನೆ. ಭೀಮನ ಚಲನ ವಲನಗಳ ಮೇಲೆ ನಿಗಾ ವಹಿಸಿದೆ ಅರಣ್ಯ ಇಲಾಖೆ. ಬೆಳಗ್ಗೆ ಮನೆ ಬಳಿ ಇದ್ದ ನೀರಿನ ಟ್ಯಾಂಕನ್ನು ಪುಡಿ ಮಾಡಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಗ್ಗ ಬೋರ್ನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಭೀಮನ ಆ ಒಂದು ಬಲವನ್ನು, ಭೀಮನ ಬಡಿದಾಟ, ಪುಂಡಾನೆ ಅಂತ ಹೇಳ್ತೀವಲ್ಲ, ಬಹಳ ಫೇಮಸ್ ಇದು ಭೀಮಾ ಆನೆ. ಅಲ್ಲಿ ಜನರಿಗೂ ಕೂಡ ಬಹಳ ಚಿರಪರಿಚಿತ. ಯಾಕಂದರೆ ಆವಾಗ ದಾಳಿ ಮಾಡ್ತಾನೇ ಇರ್ತಾನೆ ಈ ಭೀಮಾ. ಭಾಳ ಹಠಮಾರಿ. ಮತ್ತು ಕೆಲವೊಂದಿಷ್ಟು ಆನೆಗಳನ್ನು ಸೆರೆ ಹಿಡಿಲಿಕ್ಕೆ ಈತನನ್ನು ಬಳಸ್ಕೊಳ್ತಾರೆ. ಆದರೆ ಈತನೇ ಮದವೇರಿದಾಗ ಈ ರೀತಿ ಆಡ್ತಾನೆ. ನೋಡಿ, ಕಾದಾಟದಲ್ಲಿ ಈಗ ಆ ಒಂದು ಅವಾಂತರ ಆಗಿದೆ. ಇನ್ನೊಂದು ಕ್ಯಾಪ್ಟನ್ ಆನೆ, ಎರಡೂ ಆನೆಗಳ ಮಧ್ಯೆ ಆಗಿರುವಂಥ ಗಲಾಟೆ ಇದು. ಈಗ ತನ್ನ ಒಂದು ಕೋರೆಯನ್ನು ಮುರಿದುಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿನೇ ಕಂಪ್ಲೀಟಾಗಿ ರಕ್ತಮಯ ಆಗಿತ್ತದು. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಬಂದರು. ಅದನ್ನು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಭೀಮಾ ನರಳಾಡ್ತಾ ಇದ್ದ, ಗೀಳಿಡ್ತಾ ಇದ್ದ, ನೋವಾಗ್ತಾ ಇತ್ತು ಭೀಮನ್ಗೆ. ಜೊತೆಗೆ ಅಲ್ಲಿ ವಾಸದ ಮನೆ ಹತ್ತಿರ ಬಂದು ಟ್ಯಾಂಕನ್ನು ಕೂಡ ಯಾವ ರೀತಿ ಪುಡಿ ಮಾಡಿದ್ದಾನೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಜನರು ಕೂಡ ಬಹಳ ಭಯಭೀತರಾಗಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಜಗ್ಗ ಬೋರ್ನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಚಿಲ್ಲಾಪಿಲ್ಲಿಯಾಗಿ ಮಾಡಿಬಿಟ್ಟಿದ್ದಾನೆ ಆ ನೀರಿನ ಟ್ಯಾಂಕನ್ನು. ಅಲ್ಲಿ ಮನೇಲಿದ್ದಂಥವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾರಾದರೂ ಎದುರುಗಡೆ ಸಿಕ್ಕಿದ್ದಿದ್ರೆ ಖಂಡಿತ ಭೀಮಾ ಸುಮ್ಮನೆ ಬಿಡ್ತಾ ಇರಲಿಲ್ಲ. ಅರಣ್ಯ ಇಲಾಖೆಯವರು ಕೂಡ ಭೀಮಾ ಎಲ್ಲೆಲ್ಲಿ ಹೋಗ್ತಾನೆ, ಎಲ್ಲೆಲ್ಲಿ ಬರ್ತಾನೆ ಎಲ್ಲ ಟ್ರೇಸ್ ಮಾಡ್ತಾ ಇದ್ದಾರೆ. ಆತನ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಆದರೆ ಒಂದು ನೋವಿನ ವಿಚಾರ ಅಂತ ಹೇಳಿದ್ರೆ, ಕೋರೆಯನ್ನು ಮುರಿದುಕೊಂಡ್ಬಿಟ್ಟಿದ್ದಾನೆ. ಕೋರಣೆ ಇಲ್ಲ ಅಂತ ಹೇಳಿದ್ರೆ ಭೀಮಾನೇ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ, ಕೆಲವು ಈ ಪುಂಡಾನೆ ಸೆರೆ ಹಿಡಿಯುವಂಥ ಕಾರ್ಯಾಚರಣೆಯಲ್ಲಿ ಅರಣ್ಯ ಅಧಿಕಾರಿಗಳು ಈ ಭೀಮನನ್ನು ಜಾಸ್ತಿ ಬಳಕೆ ಮಾಡ್ಕೊಳ್ತಾರೆ ಪಳಗಿಸ್ಲಿಕ್ಕೆ. ಕೋರಿಗಳು ಬಹಳ ಮುಖ್ಯ, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ. ಭೀಮನಿಗೂ ಕೂಡ ಅದೊಂದು ರೀತಿ ಶ್ರೀರಕ್ಷೆ ಆಗಿತ್ತು. ಯಾಕೆಂದರೆ ಬೇರೆ ಆನೆಗಳನ್ನು ದಾಳಿ ಮಾಡೋಕ್ಕೆ ಬಂದಾಗ ಬೆದರಿಸೋಕೆ ಕೋರಿಗಳೇ ಅವ್ರಿಗೆ ಆಯುಧ ಆಗಿರುತ್ತೆ ಆನೆಗಳಿಗೆ. ಬಟ್ ಈಗ ಒಂದು ಕೋರೆನ ಮುರ್ಕೊಂಡ್ಬಿಟ್ಟಿದ್ದಾನೆ. ಬಹಳ ನೋವಾಗ್ತಾ ಇತ್ತು ಅಲ್ಲಿದ್ದಂತಹ ಸ್ಥಳೀಯರಿಗೆ. ಯಾಕಂದರೆ ಭೀಮಾ ಬಂದು ಗಲಾಟೆ ಮಾಡಲಿ ಅಥವಾ ಬೆಳೆ ನಾಶ ಮಾಡಲಿ, ಆ ಭಾಗದ ನಿವಾಸಿಗಳಿಗೆ, ರೈತರಿಗೆ ಅಚ್ಚುಮೆಚ್ಚಿನ ಒಂದು ಪುಂಡಾನೆ ಅಂತ ಹೇಳ್ಬೋದು ಇದು. ಹೌದು, ಜಾಸ್ತಿ ಕಾಟ ಕೊಡುತ್ತೆ, ದಾಳಿಗಳನ್ನು ಮಾಡುತ್ತೆ. ಆದರೆ ಜನರಿಗೆ ಚಿರಪರಿಚಿತವಾಗಿರುವಂತಹ ಆನೆ ಇದು. ಬಟ್ ಈಗ ಕೋರೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ ಭೀಮಾ. ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಒಂದು ರೀತಿ ತಲೆನೋವು ಪರಿಣಮಿಸಿತ್ತು. ಯಾಕಂದರೆ ಅಲ್ಲಿ ಒಳಗಡೆ ನುಗ್ಗಿಬಿಟ್ಟಿದ್ದ, ಆ ಗ್ರಾಮದ ಒಳಗಡೆ ಎಂಟ್ರಿ ಆಗಿಬಿಟ್ಟು ಅಲ್ಲಿ ಸ್ವಲ್ಪ ಗದ್ದಲವನ್ನು ಎಬ್ಸಿದ. ಜನ ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಾಯಿದ್ರು, ಪ್ರಾಣ ಉಳಿದ್ರೆ ಸಾಕು ಅಂಥೇಳಿ. ಕೆಲವರು ಮನೆ ಬಾಗಿಲು ಹಾಕ್ಕೊಂಡು ಒಳಗಡೆನೇ ಲಾಕ್ ಆಗಿಬಿಟ್ರು. ಆದರೆ ಕ್ಯಾಪ್ಟನ್ ಮತ್ತು ಭೀಮಾ ಎರಡೂ ಆನೆಗಳ ನಡುವಿನ ಒಂದು ಕಾದಾಟ ರಣರೋಚಕವಾಗಿತ್ತಲ್ಲಿ. ಅಲ್ಲಿ ಮಧ್ಯೆ ಹೋಗಿ ಅರಣ್ಯ ಅಧಿಕಾರಿಗಳು ಬಿಡಿಸುವಂಥ ಪ್ರಯತ್ನ ಅದು ಯಾವುದೂ ಕೂಡ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಮದವೇರಿರುತ್ತೆ, ಯಾರು ಸಿಕ್ಕರೂ ಕೂಡ ಆ ಸಂದರ್ಭದಲ್ಲಿ ತುಳಿದು ಹೊಸಕಾಕ್ಬಿಡುತ್ತೆ.